ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಪ್ರಕರಣ ಏನಿದೆ ಅದು ಬಗೆದಷ್ಟು ಬಯಲಾಗ್ತಾ ಇದೆ. ಮಹಿಳಾ ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಪ್ರಜ್ವಲ್ ದೌರ್ಜನ್ಯವನ್ನ ಎಸಗಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಟ್ರಾನ್ಸ್ಫರ್ ಲೆಟರ್ ಕೊಡೋದಾಗಿ ದೌರ್ಜನ್ಯ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. SIT ಮುಂದೆ ಮಹಿಳಾ ಅಧಿಕಾರಿಯ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿರುವಂತದ್ದು. ಟ್ರಾನ್ಸ್ಫರ್ ಲೆಟರ್ ಕೊಡೋದಾಗಿ ವಿಡಿಯೋ ಕಾಲ್ ಮಾಡೋದಾಗಿ ಹೇಳಿ ವಂಚನೆ ಮಾಡಲಾಗಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇದೀಗ ಇಬ್ಬರು ಮಹಿಳಾ ಅಧಿಕಾರಿಗಳಿಂದ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ವಿಡಿಯೋ ಕಾಲ್ ಮಾಡಿ ಕಿರುಕುಳವನ್ನ ಕೊಡ್ತಾ ಇರುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹೇಳಿಕೆಯ ಆಧಾರದ ಮೇಲೆ ಮತ್ತೆ 2 ಕೇಸ್ ದಾಖಲಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಸಂತ್ರಸ್ತೆಯರ ಹೇಳಿಕೆ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೂಡ ರವಾನೆ ಮಾಡಲಾಗಿದೆ. ಕಾನೂನು ತಜ್ಞರ ಮೊರೆ ಹೋಗಿ ಏನ್ ಮಾಡಬಹುದು ಅನ್ನೋದರ ಕುರಿತು ಚರ್ಚೆಗಳು ಕೂಡ ಆಗುತ್ತೆ. ಈಗಾಗಲೇ ಇರುವಂತಹ ಕೇಸ್ಗೆ ಸೇರಿಸಬೇಕಾ ಅಥವಾ ಹೊಸದಾಗಿ ಪ್ರಕರಣವನ್ನ ದಾಖಲು ಮಾಡಬೇಕಾ ಅನ್ನುವಂತಹ ವಿಚಾರಗಳು ಕೂಡ ಚರ್ಚೆಯಾಗುತ್ತೆ. ದಿನದಿಂದ ದಿನಕ್ಕೂ ರೋಚಕ ಘಟ್ಟಕ್ಕೆ ಕಿಡ್ನಾಪ್ ಕೇಸ್ ತಲುಪ್ತಾ ಇದೆ. ಕಿಡ್ನಾಪ್ ಕೇಸ್ನಲ್ಲಿ ಭಾಗಿಯಾಗಿದ್ದು ಎಷ್ಟು ಜನ ಅನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಒಬ್ರಲ್ಲ ಇಬ್ರಲ್ಲ, ಒಟ್ಟು 7 ಜನರಿಂದ ಕಿಡ್ನಾಪ್ ಆಗಿದ್ಯಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಿಡ್ನಾಪ್ ಕೇಸ್ನ ಎಕ್ಸ್ಕ್ಲೂಸಿವ್ ಪ್ರಕರಣವನ್ನ ಕೂಲಂಕುಷವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ SITಯ ಅಧಿಕಾರಿಗಳು. ಪೂರ್ವ ನಿಯೋಜಿತವಾಗಿ ಸಂತ್ರಸ್ತೆ ಕಿಡ್ನಾಪ್ ಮಾಡಿದ್ರ? ತನಿಖೆ ಸಂದರ್ಭದಲ್ಲಿ 7 ಜನರಿಂದ ಕಿಡ್ನಾಪ್ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಪ್ಲಾನ್ ಮಾಡಿದವರ ಕುರಿತು ಮಾಹಿತಿ ಲಭ್ಯ ಆಗ್ತಾ ಇದೆ. 7 ಜನರನ್ನ ವಶಕ್ಕೆ ಪಡೆದು ಇದೀಗ SIT ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. 7 ಜನರ ಹೇಳಿಕೆಯ ಮೇಲೆ ರೇವಣ್ಣ ಅವರ ಭವಿಷ್ಯ ನಿಂತಿದೆ. ಇವತ್ತು ಕೂಡ ಸರ್ಕಾರಿ ರಜೆ ಇದೆ, ನಾಳೆ ಸೆಕೆಂಡ್ ಸಾಟರ್ಡೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಜೈಲೇ ಗತಿ ಆಗಿರುವಂಥದ್ದು. ಸೋಮವಾರ ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ವಾದವನ್ನ ಮಂಡಿಸ್ತಾರೆ, ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ. ಅದರ ಬೆನ್ನಲ್ಲೇ ಇದೀಗ ಕಿಡ್ನಾಪ್ ಕೇಸ್ನಲ್ಲಿ ಭಾಗಿಯಾಗಿದ್ದು ಎಷ್ಟು ಜನ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 7 ಜನರು ಈ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂಥದ್ದು. ಕೂಲಂಕುಷವಾಗಿ ಈ ಒಂದು ಕೇಸ್ ಏನಿದೆ ಅದನ್ನ ತನಿಖೆಯನ್ನ ಮಾಡಲಾಗ್ತಾ ಇದೆ. SITಯ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಏನು ಮಾದೇಶ್, ಈ ರೇವಣ್ಣ ಪ್ರಕರಣ ದಿನೇ ದಿನೇ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಕಿಡ್ನಾಪ್ ಪ್ರಕರಣದಲ್ಲಿ ಒಬ್ರಲ್ಲ ಇಬ್ರಲ್ಲ 7 ಜನರು ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೌದಾ? ಏನ್ ಸಿಗ್ತಾ ಇದೆ ಡೀಟೇಲ್ಸ್? ತನಿಖೆಯ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ರೇವಣ್ಣ? ಏನಾದ್ರೂ ಬಾಯ್ಬಿಟ್ಟಿದ್ದಾರಾ ಅಂತ? ರಮ್ಯ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ತೀವ್ರ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಈಗಾಗಲೇ ರೇವಣ್ಣ ಅವರು ಕೂಡ ತನಿಖೆಗೆ ಸಾಕಷ್ಟು ಸಹಕಾರ ನೀಡಲಿಲ್ಲ ಅಂತದ್ದು ಈಗಾಗಲೇ SIT ಆರೋಪ ಆಗಿತ್ತು. ಜೊತೆಗೆ ಅವರು ತನಿಖೆಯನ್ನು ನಡೆಸುವಂಥ ಸಂದರ್ಭದಲ್ಲಿ 4 ದಿನಗಳ ಕಾಲ HD ರೇವಣ್ಣ ಅವರನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅಷ್ಟೊಂದು ಮಾಹಿತಿಗಳು ಲಭ್ಯ ಆಗಿರಲಿಲ್ಲ. ರೇವಣ್ಣ ಅವರು ಕೂಡ ಅಷ್ಟೊಂದು ಮಾಹಿತಿಗಳನ್ನು ಬಿಟ್ಟಿರಲಿಲ್ಲ. ಈಗ ಆ ಬೇರೆ ಒಂದು ಆ್ಯಂಗಲ್ನಲ್ಲೂ ಕೂಡ ಅವರನ್ನು ಈ ಒಂದು ತನಿಖೆಯನ್ನು ಮಾಡುವಂಥ ಕೆಲಸಕ್ಕೆ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ವೇಳೆ ಈ ಒಂದು ಕಿಡ್ನಾಪ್ ಕೇಸ್ನಲ್ಲಿ ಬೇರೆ ಬೇರೆ ಜನರು ಕೂಡ ಭಾಗಿಯಾಗಿರೋದು ಸದ್ಯಕ್ಕೆ ಮಾಹಿತಿ ಗೊತ್ತಾಗಿದೆ. ಆ ಒಂದು ಆಧಾರದ ಮೇಲೆ ಈಗಾಗಲೇ 7 ಜನರನ್ನು ವಶಪಡೆದು ಅವರನ್ನು ತೀವ್ರ ವಿಚಾರಣೆ ಮಾಡುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಈ ಒಂದು ಕೇಸ್ನಲ್ಲಿ ರೇವಣ್ಣಗೆ ಅವರೆಲ್ಲರೂ ಕೂಡ ಹೆಲ್ಪ್ ಮಾಡಿದ್ರು ಅನ್ನುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ. ಹೀಗಾಗಿ
ಆ ಒಂದು ನಿಟ್ಟಿನಲ್ಲೂ ಕೂಡ 7 ಜನರನ್ನ ವಶಪಡೆದು ಈಗಾಗಲೇ ತೀವ್ರ ತನಿಖೆಯನ್ನು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅವರ ಮೊಬೈಲ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಆ ಒಂದು ದಿನಗಳಲ್ಲಿ ಅಂದರೆ ಯಾವಾಗ ಕಿಡ್ನಾಪ್ ಆಗಿತ್ತು 27ನೇ ತಾರೀಕು, ಆ ಒಂದು ದಿನಗಳಲ್ಲಿ ಇವರ ಒಂದು ಕಾಲ್ ಲಿಸ್ಟ್ಗಳನ್ನಾಗಿರ್ಬೋದು, ಜೊತೆಗೆ ಕಮ್ಯುನಿಕೇಟ್ ಆಗಿತ್ತಾ ಇವರ ಮಧ್ಯೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಇವ್ರಿಗೂ ಮತ್ತು HD ರೇವಣ್ಣ ಅವ್ರಿಗೂ ಏನಾದರೂ ಕನೆಕ್ಟ್ ಆಗಿತ್ತಾ, ಮಾತುಕತೆ ನಡೆಸಿದ್ರ ಅನ್ನುವಂಥದ್ದನ್ನು ಮಾಡ್ತಿದ್ದಾರೆ. ಜೊತೆಗೆ ಸಂತ್ರಸ್ತೆಯನ್ನು ಕೂಡ ಈ 7 ಜನರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ. SIT ಅಧಿಕಾರಿಗಳು ಯಾವುದೊಂದು ಪ್ರಾಪರ್ ಎವಿಡೆನ್ಸ್ ಇಲ್ಲದೇ ಯಾರನ್ನು ಕೂಡ ನೋಟಿಸ್ಗೆ ಕರೆಯೋದಿಲ್ಲ. ಇವರ ವಿರುದ್ಧ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ 7 ಜನರನ್ನು ಕೂಡ ಸದ್ಯ ವಶಪಡೆದು ತೀವ್ರ ವಿಚಾರಣೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಬೇರೆ ಬೇರೆ ಆ್ಯಂಗಲ್ನಲ್ಲೂ ಕೂಡ ಪ್ರತ್ಯೇಕವಾಗಿ ಆ 7 ಜನರನ್ನು ವಿಚಾರಣೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಈ 7 ಜನರು ಕೂಡ ಏನೆಲ್ಲ ಬಾಯಿ ಬಿಡ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ. ಒಂದು ವೇಳೆ ಈ 7 ಜನರು ಏನನ್ನ ಹೇಳ್ತಾರೆ, ಜೊತೆಗೆ ಅವರ ವಿರುದ್ಧ ಪತ್ತೆಯಾಗಿರುವಂತಹ ಒಂದಷ್ಟು ಎವಿಡೆನ್ಸ್ಗಳು, ಮತ್ತೆ ಇನ್ನೊಂದು ರೌಂಡ್ ಇವರ ಹೇಳಿಕೆ ಆಧಾರದ ಮೇಲೆ ಸಂತ್ರಸ್ತೆಯನ್ನ ಮತ್ತೊಂದು ರೌಂಡ್ ವಿಚಾರಣೆ ನಡೆಸಿ ಅಲ್ಲಿಂದಲೂ ಕೂಡ ಒಂದಷ್ಟು ತಾಳೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ವೇಳೆ ಏನಾದರೂ ಈ 7 ಜನರ ವಿರುದ್ಧ ಒಂದಷ್ಟು ಎವಿಡೆನ್ಸ್ಗಳು ಪ್ರೂವ್ ಆದರೆ ಅವರನ್ನು ಅರೆಸ್ಟ್ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಇವರನ್ನು ಅರೆಸ್ಟ್ ಮಾಡಿದ್ರೆ HD ರೇವಣ್ಣರಿಗೆ ಮತ್ತೆ ಸಂಕಷ್ಟ ಜಾಸ್ತಿ ಆಗುತ್ತೆ. ಯಾಕಂದರೆ ಕೇಸ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಅವರ ಮೇಲೆ ಬಂದಿರುವಂಥ ಆರೋಪ ನಿಜ ಅನ್ನುವಂಥ ಲೆಕ್ಕಕ್ಕೆ ಒಂದು ಹಂತಕ್ಕೆ ಬರುತ್ತೆ. ಯಾಕಂದರೆ ಈ ಒಂದು ಸಂತ್ರಸ್ತೆಯ ಕಿಡ್ನಾಪ್ ಮಾಡಿ 4-5 ದಿನ ಇಟ್ಕೊಂಡು ಈ ರೀತಿಯಾದಂತಹ ಲೈಂಗಿಕ ಆರೋಪವನ್ನು ಕೂಡ ಇಲ್ಲಿ ಕೇಳಿ ಬಂದಿದೆ. ಹೀಗಾಗಿ ಕೇಸ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟು ದಿನಗಳ ಕಾಲ ಬರೀ ಅವರ ವಿರುದ್ಧ ಆರೋಪ ಅನ್ನೋಂಥ ಮಾಹಿತಿ ಇತ್ತು. ಈಗ 7 ಜನರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಈ ಕೇಸ್ಗೆ ಮೇಜರ್ ಟ್ವಿಸ್ಟ್ ಕೊಟ್ಟಿದೆ. ಹೀಗಾಗಿ ಸದ್ಯಕ್ಕೆ 7 ಜನರನ್ನ ವಿಚಾರಣೆ ನಡೆಸಲಾಗ್ತದೆ. ವಿಚಾರಣೆ ನಂತರ ಏನೆಲ್ಲ ಅಪ್ಡೇಟ್ಗಳು ಬರುತ್ತೆ ಕಾದು ನೋಡ್ಬೇಕಿದೆ. ರಮ್ಯಾ, ರೈಟ್, ಧನ್ಯವಾದ.